ಅಷ್ಟಕ್ಕೂ ನನ್ನ ಮಗಳಿಗೆ ವಿಷ ಕೊಟ್ಟು ಸಾಯಿಸ್ಬೇಕು ಅಂತ ನೋಡಿದ್ಯಾರು? ಇದು ಯಾರ ಕೆಲಸ ಆಗಿರುತ್ತೆ? ಅಸ್ಮಿತಾ, ತಪ್ಪಿ ನೋಡ್ಬಿಟ್ನ ಹೇಗೆ? ಅಯ್ಯೋ, ಇದನ್ನೆಲ್ಲ ಅಸ್ಮಿತಾನೇ ಮಾಡಿರ್ತಾಳೆ ಮಾವ. ಅಸ್ಮಿತಾ ನಮ್ಮ ಮನೆಗೆ ಬಂದಿಲ್ವಲ್ಲೋ, ಅವಳು ಹೇಗೋ ಮಾಡ್ತಾಳೆ? ಅಸ್ಮಿತಾ ಬರ್ದೇ ಇದ್ರೆ ಏನೋ, ವ್ರತಕ್ಕೆ ಬಂದಿರೋರ ಹತ್ರ ವಿಷಾನ ಕೊಟ್ಟು ಕಳ್ಸಿರ್ಬೋದಲ್ವಾ? ಇವರೊಬ್ರು ನನ್ನ ಪ್ರಾಣ ತಿನ್ನೋಕೆ. ವ್ರತಕ್ಕೆ ನಮ್ಮ ಬಂಧು ಬಳಗ ಅಲ್ದೇನೆ ಹೊಸಬ್ರು ಯಾರು ಕೂಡ ಬಂದಿರ್ಲಿಲ್ಲ. ಹೌದಲ್ವಾ? ಆ ಜೆನ್ನಿ ಆಂಟಿ ಬಂದಿದ್ರಲ್ಲ ಅಮ್ಮ. ಎಲ್ಲವರು? ಎಲ್ಲೇ ನಿನ್ ಜೊತೆನೆ ಇದ್ರು ತಾನೆ? ರಾಜಲಕ್ಷ್ಮಿ ನೋಡಿ ಬೇಜಾರ್ ಮಾಡ್ಕೊಂಡು ಈಗ ಆಚೆ ಹೋದ್ರು ರೀ. ಹೌದಾ? ಹೋಗ್ ಕರ್ಕೊಂಡ್ ಬಾ. ಹೋಗ. ಸರಿ. ನನ್ ವಿಗ್ ಎಲ್ಲ ಹೋಯ್ತು, ಇಲ್ಲೇ ಇತ್ತು, ಎಲ್ಲ ಹೋಯ್ತು. ಅಯ್ಯೋ ಅಸ್ಮಿತಾ, ನಿನ್ ಮೇಲೆ ಶೌರ್ಯಗೆ ಡೌಟ್ ಬಂದಿದೆ. ನೀನ್ ಈಗ್ಲೇ ಇಲ್ಲಿಂದ ಹೊರಟೋಗು. ಮೊದ್ಲು ವಿಗ್ ಎಲ್ಲಿದೆ ಅಂತ ಹುಡುಕಿ. ಮತ್ತಿಳಿತಿದ್ದಂಗೆ ಭಯ ಶುರುವಾಗ್ತಿದೆ ಕಣ. ಇರ್ಲಾರ್ದೆ ನಾವು ಟೆಂಪ್ಟ್ ಆಗಿ ಆದ್ಯನ್ ಹಿಡ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ಅವಳು ತಪ್ಪಿಸ್ಕೊಂಡೋಗಿ ನಮ್ ಬಗ್ಗೆ ಯಾರ ಹತ್ರ ಏನ್ ಹೇಳಿದ್ಲು, ಅವಳದ್ ಯಾರನ್ನ ಕರ್ಕೊಂಡ್ ಬರ್ತಾಳೋ. ನಾವ್ ಯಾಕೋ ಇಲ್ಲಿರೋದು, ತಪ್ಪಿಸ್ಕೊಂಡ್ಬಿಡೋಣ ಬಾರೋ. ಹೆದ್ರು ಪುಕ್ಲ, ಯಾಕೋ ಸುಮ್ಮನೆ ಭಯ ಪಡ್ತೀಯ? ಈಗ ಅವ್ರ ಮನೇಲಿ ರಾಜಾರಾಮ್ ಇಲ್ಲ, ಹೇಳೋರು ಕೇಳೋರು ಯಾರು ಇಲ್ಲ. ಈಗೇನಾದ್ರೂ ಬಂದ್ರೆ ಆ ಸೀನುನೇ ಬರಬೇಕು. ಅವನೇನಾದ್ರೂ ಬಂದ್ರೆ ಅವನನ್ನ ಹೇಗ್ ಮಣ್ಣು ಮುಕ್ಕಿಸ್ಬೇಕು ಅಂತ ನನಗೆ ಗೊತ್ತು. ನೀನೇನು ಭಯ ಪಡಬೇಡ. ಆ ಸೀನು ಬಂದ್ರೆ ಏನ್ ಮಾಡ್ತಾನೆ ಅನ್ನೋದೇನೋ ಗೊತ್ತು. ಒಂದ್ ವೇಳೆ ಶಿವರಾಜು ಬಂದ್ರೆ ಏನ್ ಮಾಡೋದು? ಅವನ್ ಬಂದ್ರೆ ಕಷ್ಟನೇ ಕಣು. ಆದ್ರೂ ಅವನ್ ಯಾಕೋ ಬರ್ತಾನೆ? ಅಲ್ಲಿ ನೋಡು, ಅವನೇ ಬರ್ತಾ ಇದ್ದಾನೆ ನೋಡು. ಇದೊಂದು ಓಪನ್ ಮಾಡಿ. ಏನಾಯ್ತು ಸರ್? ಚೆನ್ನಾಗಿ ಹೇಳ್ತೀಯ, ಏನು ಗೊತ್ತೇ ಇಲ್ಲ ಅನ್ನೋ ತರ. ಕೈಗೆ ಚುಚ್ಚಿ ಇವಾಗ ಮರ್ತ್ಬಿಟ್ಟಿದ್ಯಾ ಅನ್ಸುತ್ತೆ. ಹಾ? ನಾನಾ? ನಾನ್ ಚುಚ್ಚದ್ನಾ? ಯಾವಾಗ ಸರ್? ಇವಾಗ್ಲೇ ಕಾರಲ್ಲಿ ನಿನ್ನ ಟಚ್ ಮಾಡ್ತಿದ್ರೆ. ಎಲ್ಲಿ? ಇಲ್ಲಿ. ಸರ್, ನಾನ್ ಚುಚ್ಚಲಿಲ್ಲ ಸರ್. ಸೀಟಲ್ಲಿ ಏನಾದ್ರೂ ಚುಚ್ಚಿರ್ಬೋದೇನೋ. ಅಣ್ಣ ಬೇಗ ಮಾಡಿ. ನೋವಾಗ್ತಿದ್ಯಾ? ಮತ್ತೆ ಇರಲ್ವಾ? ಸಾರಿ ಸರ್.
ನೋವು ಕಡಿಮೆ ಆಯ್ತಾ ಸರ್? ಟಚೇ ಇರಬಾರ್ದು ಅಂತ ಅನ್ಕೊಂಡ್ರೆ ಅದನ್ನೆಲ್ಲ ಮೀರಿ ಕಿಸ್ವರ್ಗೂ ಹೋಗ್ಬಿಟ್ಟಿದ್ದೀರಾ. ಹೀಗೆ ಬಿಟ್ರೆ ಸೀನಿಂದ ಸಾಂಗ್ಗೂ ಹೋಗ್ಬಿಡ್ತಾರೆ. ಹೀಗಲ್ಲ, ಮಾಡ್ತೀನಿ ರೀ ನಿಮ್ಗೆ. ರಾಜಿ, ಈ ಕೈನೂ ಕೂಡ ಸ್ವಲ್ಪ ನೋಡಿ.